ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ಸಿಕ್ಕಾಪಟ್ಟೆ ಡೇಸ್ ಆಗಿಬಿಟ್ಟಿದೆ ಅಂತಲೇ ಹೇಳ್ತೀನಿ. 10 ಡೇಸ್ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸಮ್ ರೀಸನ್ಸ್ ಇತ್ತು. ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ, ಹಾಗೆಯೇ ಅಪ್ಲೋಡ್ ಕೂಡ ಮಾಡೋದಕ್ಕಾಗಿರಲಿಲ್ಲ. ಇವಾಗ ಅಮ್ಮನ ಮನೇಲಿರೋದ್ರಿಂದ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಕಷ್ಟ ಆಗ್ತಿದೆ. ಅಟ್ಲೀಸ್ಟ್ ಶಾರ್ಟ್ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಟ್ರೈ ಮಾಡಿ ನೋಡ್ತೀನಿ. ಬನ್ನಿ, ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ. ರೂಟೀನ್ ವ್ಲಾಗು ಅದು ಇದು ಅಂತ ಏನೂ ಕೂಡ ಶೂಟ್ ಮಾಡ್ಕೊಂಡಿಲ್ಲ. ಆದಷ್ಟು ಎಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನೇ ಸಿಂಪಲ್ ಡೇ ರೂಟೀನ್ ವ್ಲಾಗ್ ಆಗಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಏನು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಅಂತಂದರೆ, ಹೂವು ಎಲ್ಲ ಬಿಟ್ಟಿತ್ತು, 7 ಸುತ್ತಿನ ಮಲ್ಲಿಗೆ ಹೂವು. ನೈಟ್ ಟೈಮೇ ಸಿಕ್ಕಾಬಿಟ್ಟೆ ಅರಳಿತ್ತು. ಹಾಗಾಗಿ ಅದನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ಹಂಗೆ ಶೇರ್ ಮಾಡಿಕೊಂಡೆ. ಸಿಕ್ಕಾಬಿಟ್ಟೆ ಹೂವು ಎಲ್ಲ ಬಿಡ್ತಿತ್ತು. ಇವಾಗ ಬೀಡೆಲ್ಲ ತೀರೋಗ್ಬಿಟ್ಟಿದೆ, ಸಖತ್ತಾಗಿ ಬಿಡುತ್ತೆ ಅಂತಲೇ ಹೇಳ್ಬೋದು. ಅದು ಹೂವು ತುಂಬ ಚೆನ್ನಾಗಿದೆ. ಹಾಗಾಗಿ ಅದೊಂದು ವಿಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೆ. ಅದಾದಮೇಲೆ ಬೆಳಗ್ಗೆ ಬೇಗ ಎದ್ದು ರಂಗೋಲಿನೂ ಕೂಡ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಏನಕ್ಕಪ್ಪ ಬಿಡಿಸ್ತಿದ್ದೀನಿ ಅಂದರೆ, ಇವತ್ತು ಗೆಸ್ಟ್ಗಳೆಲ್ಲ ಬರ್ತಾಯಿದ್ರು. ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಯಾರಾದರೂ ಕೂಡ ಒಬ್ಬರು ಬಂದಿರ್ತಾರೆ ಮನೇಲಿ. ಇದು ಒಂದು ರೀಸನ್ ಅಂತಲೇ ಹೇಳ್ಬೋದು ನಾನು ವೀಡಿಯೋಸ್ ಮಾಡ್ಕೊಳ್ದೆ ಇರೋದಕ್ಕೆ. ಹಾಗಾಗಿ ಗೆಸ್ಟ್ ಎಲ್ಲ ಬರ್ತಿದ್ದಾರಲ್ಲ, ಸಿಂಪಲ್ಲಾಗಿ ಮನೆ ಮುಂದೆ ಒಂದು ರಂಗೋಲಿ ಡಿಸೈನ್ ಇರಲಿ ಅಂತ ಅಂದ್ಬಿಟ್ಟು ಹಂಗೆ ರಂಗೋಲಿ ಡಿಸೈನು ಕೂಡ ಬಿಡಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಬಿಡಿಸಿರೋದು 3 to 1 ಡಾಟಲ್ಲಿ. ನಿಮಗೂ ಕೂಡ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಓಕೆನಾ? ಹೇಗಿದೆ ರಂಗೋಲಿ ಡಿಸೈನ್ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಆದಷ್ಟು ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ ನಾನು. ಅಂದರೆ ಇವಾಗ ಈ ರಂಗೋಲಿ ಬಿಡಿಸೋದಾಗಿರ್ಬೋದು ಅಥವಾ ಡ್ರಾಯಿಂಗ್ ಬಿಡಿಸೋದಾಗಿರ್ಬೋದು, ಏನಾದರೂ ಒಂದು ಥಿಂಗ್ಸ್ನ ಟ್ರೈ ಮಾಡ್ತಿರ್ತೀನಿ ಮನೇಲಿ. ಹಾಗಾಗಿ ಹಂಗೆ ಕ್ಯಾಪ್ಚರ್ ಕೂಡ ಮಾಡ್ಕೊತಾ ಇರ್ತೀನಿ. ಆದಷ್ಟು ಬ್ಯುಸಿಯಾಗಿರಬೇಕು ಅನ್ನೋದು ಫೀಲು. ಒನ್ ಟೈಮ್ ಸ್ವಲ್ಪ ರೆಸ್ಟ್ ಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾತ್ರ ಕ್ಯಾಪ್ಚರ್ ಮಾಡ್ಕೊತಾ ಇರ್ತೀನಿ. ಹಾಗೆಯೇ ಹೂವೆಲ್ಲ ಬಿಟ್ಟಿತ್ತು ಅಲ್ವ ದಾಸವಾಳದ್ದು, ಅದನ್ನೆಲ್ಲ ಫೋಟೋಗೆಲ್ಲ ಮುಡಿಸಿದ್ರು. ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ಎಷ್ಟೊಂದು ಥರದ್ದು ಫೋಟೋಸ್ ಇದೆ, ದೇವ್ರ ಫೋಟೋಸು ಅಂತ ಅಂದ್ಬಿಟ್ಟು. ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀನಿ. ಗೆಸ್ಟ್ಗಳು ಇನ್ನೂ ಮನೆಗೆ ಬಂದಿಲ್ಲ. ಜಸ್ಟ್ ಹಂಗೇ ಒಂದು ಕ್ಯಾಪ್ಚರ್ನ ತೊಗೊಂಡಿದ್ದೆ. ಅಂದರೆ ಏನೇನು ಅಡುಗೆ ಮಾಡಿದ್ದೀವಿ ಅನ್ನೋದನ್ನು ಜಸ್ಟ್ ಹಂಗೆ ವೀಡಿಯೋನ ಮಾಡ್ಕೊಂಡಿದ್ದೆ. ಕೆಲವೊಂದು ದಿನ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ಕೆಲವೊಂದು ಸತಿ ಮಾಡ್ಕೊಂಡಿಲ್ಲ. ತುಂಬ ಜನ ಬಂದಿದ್ದರು. ಇವಾಗ ನಮ್ಮ ಅತ್ತಿಗೆಯರಾಗಿರ್ಬೋದು, ಮತ್ತು ದೊಡ್ಡಮ್ಮ, ಆಂಟಿರು, ಇವರೆಲ್ಲ ಬಂದಿದ್ದರು. ಬಟ್ ಅವ್ರನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋದ್ರಿಂದ ಅವ್ರಿಗೇನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಯಾವುದೇ ರೀತಿ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಜಸ್ಟ್ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅನ್ನೋದನ್ನಷ್ಟೇ ಕ್ಯಾಪ್ಚರ್ ಮಾಡಿಕೊಂಡು ಹಂಗೆ ಶೇರ್ ಮಾಡಿಕೊಂಡೆ. ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೆ. ಪಾಯಸ, ಒಬ್ಬಟ್ಟು, ಹುಳಿಯಾಗೆ ಕೋಸಂಬರಿ, ಮತ್ತು ಬೀಟ್ರೂಟ್ ಪಲ್ಯ, ರೈಸು, ಮಜ್ಜಿಗೆ, ಪ್ರತಿಯೊಂದನ್ನು ಕೂಡ ಆಲ್ಮೋಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಮತ್ತು ವಡೆಗೂ ಕೂಡ ಆಡಿಸಿಟ್ಟಿದ್ದೀವಿ, ವಡೆ ಎಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ಅದಾದಮೇಲೆ ಹಪ್ಳ, ಸಂಡ್ಗ, ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಏಕೆಂದರೆ ಅವ್ರು ಬಂದಾಗ ಗಡಿಬಿಡಿಲಿ ಮಾಡೋದಕ್ಕಾಗಲ್ಲ. ಹಾಗಾಗಿ ನಮಗೆ ಫ್ರೀ ಟೈಮ್ ಸಿಗುತ್ತೆ ಅಲ್ವಾ, ಅವ್ರು ಬರೋಕ್ಕಿಂತ ಮುಂಚೆನೇ. ಆವಾಗಲೇ ಅಮ್ಮ ಎಲ್ಲನೂ ಕೂಡ ಪ್ರಿಪೇರ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದೆ. ಜಸ್ಟ್ ಬಂದ ತಕ್ಷಣ ರೆಡಿ ಟು
ಹಪ್ಪಳೆ ಅಂತೀವಿ ಅಲ್ಲ, ಸೊ ಆ ಥರನೇ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದಾರೆ. ಸೊ ಸ್ವೀಟ್ ಬಂದುಬಿಟ್ಟು ಕಜ್ಜಾಯ ಹಾಗೆಯೇ ಒಬ್ಬಟ್ಟು ಎರಡನ್ನೂ ಕೂಡ ಮಾಡ್ಕೊಂಡಿತ್ತು. ಸೊ ಎರಡನ್ನೂ ಕೂಡ ರೆಡಿ ಮಾಡಿ ಎತ್ತಿಟ್ಟು ಎಲ್ಲನೂ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇನ್ನೇನಪ್ಪ ಅಂತಂದರೆ ಅವ್ರು ಬಂದ ತಕ್ಷಣ ಅವ್ರಿಗೆ ಊಟ ಎಲ್ಲ ಬಡಿಸಿ ಅವ್ರನ್ನ ಕಲಿಸಿ ಅವ್ರ ಜೊತೆ ಮಾತಾಡಿ ಇರೋದಷ್ಟೇ ಬಾಕಿ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಗೆಸ್ಟ್ಗಳು ಬಂದಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ, ಕೆಲವೊಂದು ಸತಿ ಇಟ್ಸ್ ಓಕೆ ಅಂತ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅಷ್ಟಿಗೆ ಎಂಡ್ ಮಾಡಿದ್ದೆ ನಾನು ಆ ದಿನ. ತಿಂಡಿಗೆ ಅಂತ ಅಂದ್ಬಿಟ್ಟು ಇಡ್ಲಿನ ಮಾಡ್ತಾಯಿದ್ದೆ ಅಂತಂದರೆ ಇದನ್ನ ಶಾಖ ದೊಡೆ ಅಂತ ಕರಿತೀವಿ ಅಲ್ವಾ, ಅದನ್ನು ಮಾಡ್ತಾಯಿದ್ದೆ. ಕಡಲೆಬೇಳೆ ಎಲ್ಲ ನೆನೆಸಿ ಅಲ್ಲಿಗೆಲ್ಲ ಈರುಳ್ಳಿ ಮೆಣಸಿಕಾಯಿ ಎಲ್ಲನೂ ಹಾಕ್ಬಿಟ್ಟು ಅದನ್ನು ಇಡ್ಲಿ ಥರ ಬೇಯಿಸಿ ಅದನ್ನು ತಿಂಡಿಗೆ ಮಾಡಿತ್ತು. ಅದನ್ನೊಂದು ನನಗೆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಅದಾದಮೇಲೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಡ್ರಾಯಿಂಗ್ ಏನಾದರೂ ಬಿಡಿಸೋಣ ಅಂತ ಅಂದ್ಬಿಟ್ಟು ಈ ರೀತಿ ಡ್ರಾಯಿಂಗ್ನ ಬಿಡಿಸ್ತಾ ಕೂತಿದ್ದೀನಿ. ಇದು ನೆಕ್ಸ್ಟ್ ಕಂಪ್ಲೀಟ್ ವೀಡಿಯೋ ಬರೀ ಡ್ರಾಯಿಂಗ್ದೇ ಬರುತ್ತೆ ಅಂತಲೇ ಹೇಳ್ತೀನಿ. ನಿಮ್ಗೆ ಹೆಂಗಾರ್ಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಡ್ರಾಯಿಂಗ್ ಬಿಡಿಸೋದಾಗಿರ್ಬೋದು ಅಥವಾ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದಾಗಿರ್ಬೋದು. ಸೊ ಈ ರೀತಿದು ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಲ್ವಾ, ಹಂಗೆ ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ. ಏನಾದರೂ ಒಂದು ಹೊಸ್ದಾಗಿ ಟ್ರೈ ಮಾಡೋದಾಗಿರ್ಬೋದು, ಹೊಸ್ದಾಗಿ ಕ್ರಿಯೇಟಿವಿಟಿ ಮಾಡೋದಾಗಿರ್ಬೋದು, ಈ ಥರ ಡ್ರಾಯಿಂಗ್ ಎಲ್ಲ ಬಿಡಿಸೋದು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಬಿಡಿಸ್ತೀನಿ. ಅಂದರೆ ಇಂಟ್ರೆಸ್ಟ್ ಇರಬೇಕು, ಸ್ವಲ್ಪ ಟೈಮ್ ತಾಳ್ಮೆ ಇರಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಫಸ್ಟು ನಾನೊಂದು ಪೇಪರ್ಗೆ ಬಿಡಿಸ್ಕೊಂಡು ಫೋನಲ್ಲೇ ನೋಡ್ಕೊಂಡು ಬಿಡಿಸಿದ್ದು, ಓಕೆನಾ. ಅದಾದಮೇಲೆ ಗೋಡೆಗೆ ಬಿಡಿಸೋಣ ಅಂತ ಅನ್ನಿಸ್ತು. ಸೊ ಹಂಗೆ ಸುಮ್ಮನೆ ಸಿಂಪಲ್ಲಾಗಿಯೇ ಟ್ರೈ ಮಾಡಿದೆ ಗೋಡೆ ಮೇಲೆ. ಆ್ಯಕ್ಚುಲಿ ಅಮ್ಮ ಬೈತಾರೆ ಗೋಡೆ ಎಲ್ಲ ಬಿಡಿಸೋದು ಹಂಗೆ ಹಿಂಗೆ ಹಾಳು ಮಾಡ್ತೀಯಾ ಅಂದ್ಕೊಂಡು, ಬಟ್ ಆದ್ರೂ ಇರಲಿ ಅಂತ ಅಂದ್ಬಿಟ್ಟು ಬಿಡಿಸ್ದೆ ಗೋಡೆ ಮೇಲೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದನ್ನು ಬಿಡಿಸಿದಾದ್ಮೇಲೆ ಫ್ಲವರ್ಸ್ ಎಲ್ಲ ಬಿಡಿಸ್ಬೇಕು, ಅದಾದಮೇಲೆ ಇದಕ್ಕೆ ಪೇಂಟಿಂಗ್ ಎಲ್ಲ ಮಾಡಬೇಕು. ಸೊ ಅದನ್ನೆಲ್ಲ ಮಾಡೋಣ. ನಾನು ಒಂದೇ ದಿನ ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಲ್ಲ. ಸೊ ಹಾಗಾಗಿ ವೀಡಿಯೋಸ್ನೂ ಕೂಡ ನಾನು ಜಾಸ್ತಿ ಬೇಗನೆ ಅಪ್ಲೋಡ್ ಮಾಡೋದಕ್ಕೂ ಆಗಲಿಲ್ಲ. ಎಲ್ಲೋ ಒಂದಿನ ಬಿಡಿಸಿದ್ದೀನಿ, ಮತ್ತು ಇನ್ನೊಂದು ದಿನ ಗೋಡೆಗೆ ಬಿಡಿಸಿದ್ದೀನಿ, ಮತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದಾದಮೇಲೆ ಪೇಂಟಿಂಗ್ ಮಾಡಿದ್ದೀನಿ, ಮತ್ತು ಇನ್ನೊಂದು ದಿನ ಇವಾಗ ಫ್ಲವರ್ಸ್ನ ಬಿಡಿಸ್ತಾ ಇರೋದು. ಸೊ ಈ ಥರ ಟೈಮ್ ತಗೊಂಡು ಬಿಡಿಸಿರೋದು ನಾನು ಗೋಡೆ ಮೇಲೆ. ತುಂಬ ಚೆನ್ನಾಗಿ ಬಂದಿತ್ತು, ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಕ್ರಿಯೇಟಿವ್ ಆಗಿ ಮಾಡೋದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈ ಥರ ಇಂಟ್ರೆಸ್ಟ್ ಇದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಅದಾದಮೇಲೆ ನಂದು ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಸ್ಟಿಲ್ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಅಂತಂದರೆ ಸ್ವಲ್ಪ ಟೈಮ್ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಅಷ್ಟು ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ವೀಡಿಯೋಸ್ ಬಗ್ಗೆ. ತುಂಬ ಗ್ಯಾಪ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಆದಷ್ಟು ಸ್ವಲ್ಪ ಟ್ರೈ ಮಾಡ್ತೀನಿ, ನೋಡೋಣ. ಹಾಗೆಯೇ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಶೇರ್ ಮಾಡಿಕೊಂಡೆ ಅಲ್ವಾ. ಮತ್ತು ಶಾರ್ಟ್ ವೀಡಿಯೋಸ್ ಅಟ್ಲೀಸ್ಟ್ ಟ್ರೈ ಮಾಡೋಣ ಇನ್ಸ್ಟಾದಲ್ಲಾದ್ರೂ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಹೆಂಗಾಗುತ್ತೋ ಹಂಗೆ ಟ್ರೈ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ. ಸೊ ಹೇಗೆ ಬಂದಿದೆ ಫೈನಲ್ ಲುಕ್ ಅಂತ ಹೇಳಿ, ಓಕೆನಾ. ಸೊ ಇದಕ್ಕೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡ್ಕೊತೀನಿ, ಅಂತಂದರೆ ಕಲರಿಂಗ್ ಎಲ್ಲ ಮಾಡ್ಕೊತೀನಿ. ಜಸ್ಟ್ ಬ್ಲ್ಯಾಕಲ್ಲೇ ಇದ್ದರೆ ಅಷ್ಟೊಂದು ಓಕೆ ಅಂತ ಅನಿಸಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಡ್ರಾಪ್ ಸ್ವಲ್ಪ ಡ್ರಾಪಲ್ಲಿ ನಾನು ಪೇಂಟ್ದು ಕಲರ್ನ ಚೆಲ್ಲಿಸ್ಬಿಟ್ಟೆ. ಅದು ಒಂಥರ ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಮತ್ತೆ ಏನಾದರೂ ಕ್ರಿಯೇಟಿವಿಟಿ ಮಾಡೋಣ ಅಂತ ಅನ್ನಿಸ್ತು. ಜಸ್ಟ್ ಇಷ್ಟು ಮಾತ್ರ ಸಿಂಪಲ್ಲಾಗಿ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಸ್ವಲ್ಪ ಕೆಳಗಡೆ ಗೋಡೆ ಹಾಳು ಮಾಡಿಬಿಟ್ಟಿದ್ದಕ್ಕೆ ಅಲ್ಲೇನಾದರೂ ಒಂದು ಬ್ಯೂಟಿಫುಲ್ ಥಾಟ್ಸ್, ಏನಾದರೂ ಪಾಸಿಟಿವ್ ಥಾಟ್ಸ್ನ ಬರೆಯೋಣ. ಬೆಳಗ್ಗೆ ಎದ್ದಾಗ ನನಗೂ ಕೂಡ ಇಂಟ್ರೆಸ್ಟ್ ಬರಬೇಕು, ಅದನ್ನು ನೋಡಿದಾಗ ಇಷ್ಟ ಆಗಬೇಕು, ಒಂಥರ ಚೆನ್ನಾಗಿರಬೇಕು, ಪಾಸಿಟಿವ್ ಆಗಿರಬೇಕು ಅಂತ ಅಂದ್ಬಿಟ್ಟು ಹಂಗೆ ಥಿಂಕ್ ಮಾಡ್ತಾ ಇದ್ದೆ. ಹಾಗೆಯೇ ಒಂದು ಸಿಕ್ತು ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರೋದು. ಸೊ ಅದನ್ನು ಬಿಡಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಹಾಗೆಯೇ ಇವಾಗ ಲಾಸ್ಟ್ ಫೈನಲ್ ಪೇಂಟಿಂಗ್ ಕೂಡ ಕಲರಿಂಗ್ ಕೂಡ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ನನಗಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ ಫಸ್ಟ್ ಅಟೆಂಪ್ಟಲ್ಲೇ ಚೆನ್ನಾಗಿ ಬಂದಿರೋದು, ಒಂದು ಕೂಡ ಎರೇಸ್ ಮಾಡ್ದೇ ಕೂಡ ಬಿಡಿಸಿರೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇಂಟ್ರೆಸ್ಟ್ ಇದ್ದು ಕಾನ್ಸಂಟ್ರೇಷನ್ ಇದ್ದು ನಾವು ಏನೇ ಕೆಲಸ ಮಾಡ್ತೀವಿ ಅಂತಂದ್ರೆ ಅದು ಪಕ್ಕ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಬೇರೆಯವ್ರಿಗೆ ಇದು ಹೇಳ್ಕೊಬೋದು ಅಂತಂದರೆ ಇದೇನು ಇಷ್ಟೇ ಸಿಂಪಲ್ ಆಗಿರೋದನ್ನ ಪರ್ಫೆಕ್ಟ್ ಅಂತ ಇದ್ದಾಳ ಅಂತಲೂ ಕೂಡ. ಬಟ್ ಇಲ್ಲ, ನನಗೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಚೆನ್ನಾಗಿ ಬಂದಿದೆ, ಖುಷಿ ಆಯಿತು ನನಗೆ. ಯಾಕಂತಂದರೆ ಫಸ್ಟ್ ಟೈಮೇ ಟ್ರೈ ಮಾಡಿ ಫಸ್ಟ್ ಟೈಮೇ ಕರೆಕ್ಟಾಗಿ ಬಂದು ಎಲ್ಲನೂ ನೀಟಾಗಿ ಬರೋದು ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳ್ತೀನಿ ನಾನು. ಸೊ ಹಾಗಾಗಿ ಚೆನ್ನಾಗಿ ಬಂದಿರೋದು ನೋಡಿ ನನಗೇ ಖುಷಿ ಆಯಿತು. ಸೊ ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ಓಕೆನಾ.
ಸೊ ಇವಾಗ ಬಂದುಬಿಟ್ಟು ಕೆಳಗಡೆ ಸ್ವಲ್ಪ ಡ್ರಾಪ್ ಎಲ್ಲ ಆಗಿಬಿಟ್ಟಿತ್ತು ಅಂತ ಹೇಳ್ದೆ ಅಲ್ವ ನಾನು. ಸೊ ಅಲ್ಲಿಗೆ ಒಂದು ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಥಾಟ್ಸ್ನ ಬರೆಯೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ಕೆಚ್ ಹಾಕಿ ಬರಿತಾ ಇದ್ದೀನಿ. ಸೊ ಫಸ್ಟೇ ಬರೆದಿಟ್ಕೊಂಡಿದ್ದೆ, ನೋಡೋಣ ಯಾವ ಥರ ಬರುತ್ತೆ, ಇದನ್ನು ಬರೆದ್ರೆ ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನೀವು ಕೂಡ ಯಾರಾದರೂ ಈ ರೀತಿ ಕ್ರಿಯೇಟಿವ್ ಆಗಿ ಬರಿಬೇಕು ಅಥವಾ ಏನಾದರೂ ಒಂದು ಗೋಡೆ ಮೇಲೆ ಡ್ರಾಯಿಂಗ್ ಎಲ್ಲ ಬಿಡಿಸ್ಬೇಕು ಅಂತಂದರೆ ಈ ರೀತಿ ಸಿಂಪಲ್ಲಾಗಿ ಡ್ರಾಯಿಂಗ್ನ ಬಿಡಿಸ್ಬೋದು. ಆ್ಯಕ್ಚುಲಿ ನಾನು ಸ್ವಲ್ಪ ದೊಡ್ಡದಾಗಿ ಬಿಡಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿತ್ತು ಅಂತ ಅನ್ಕೊತೀನಿ, ಹಸು ಮತ್ತು ಕರುದು ಅದು ಡ್ರಾಯಿಂಗ್ನ. ಬಟ್ ನಾನು ಸ್ವಲ್ಪ ಸಿಂಪಲ್ಲಾಗಿ ಬಿಡಿಸ್ಬಿಟ್ಟೆ, ಅದೇ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅನ್ಕೊತೀನಿ. ಯಾಕಂತಂದರೆ ಚಿಕ್ಕದಾಗಿರೋದ್ರಿಂದ ಅಷ್ಟೊಂದು ಜಾಸ್ತಿ ದೊಡ್ಡದಾಗೆಲ್ಲ ಕಾಣಿಸಲ್ಲ. ಸೊ ದೊಡ್ಡದಾಗಿ ಬಿಡಿಸಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸೊ ನೀವೇನಾದರೂ ಬಿಡಿಸೋರಿದ್ರೆ ಸ್ವಲ್ಪ ನೋಡಿಕೊಂಡು ದೊಡ್ಡದಾಗೇ ಬಿಡಿಸಿ ಅಂತಲೇ ಹೇಳ್ತೀನಿ. ಸೊ ಇವಾಗ ಬಂದುಬಿಟ್ಟು ನಾನು ಥಾಟ್ಸ್ನ ಬರಿತಿದ್ದೀನಿ. ಏನಪ್ಪ ಬರಿತಿದ್ದೀನಿ ಅಂತಂದರೆ ಎ ಬ್ಯೂಟಿಫುಲ್ ಡೇ ಬಿಗೆನ್ಸ್ ವಿತ್ ಎ ಬ್ಯೂಟಿಫುಲ್ ಮೈಂಡ್ ಸೆಟ್ ಅಂತ. ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಬರ್ಕೊಂಡೆ. ಸೊ ಫಸ್ಟು ಪೆನ್ಸಿಲಲ್ಲೆಲ್ಲ ಬರೆದು ಅದಾದಮೇಲೆ ನಾನು ಕಲರ್ ಪೇಂಟ್ ಏನು ಬಂತು ನೋಡಿ, ಬ್ಲ್ಯಾಕ್ ಕಲರ್ದು ಕಲರಿಂಗ್ದು, ಅದ್ರ ಮೇಲೆ ಅದನ್ನು ತಿದ್ದುತ್ತಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಬಾರ್ಡರಿಂಗ ಕೊಡಬಾರ್ದಿತ್ತು ಅಂತ ಅನ್ನಿಸ್ತು ನನಗೆ, ಬಟ್ ನಾನು ಕೊಟ್ಬಿಟ್ಟೆ. ಅದು ಲಾಸ್ಟಲ್ಲಿ ಅದು ಬೇಡದಾಗಿತ್ತು ಅಂತ ಅನ್ಕೊತೀನಿ. ಬಟ್ ಇರಲಿ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಸೈಡ್ ಬಾರ್ಡ್ರನ್ನ ಕೊಟ್ಬಿಟ್ಟೆ. ನೋಡೋಣ ಅದಕ್ಕೇನಾದರೂ ಸ್ವಲ್ಪ ಏನಾದರೂ ಗ್ರೀನ್ ಥೀಮಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಆಮೇಲೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ಈ ರೀತಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಆಗಿತ್ತು ನನ್ನ ಈ ರೀತಿ ಡೇ ಅಂತಲೇ ಹೇಳ್ಬೋದು. ಟೈಮ್ ಪಾಸ್ ಆಗ್ತಾ ಇದೆ ಅಂದ್ರೂ ಸ್ವಲ್ಪ ಒಂದೊಂದು ಟೈಮಲ್ಲಂತೂ ಟೈಮ್ ಆಗ್ತಾನೆ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದೊಂದು ಸರಿ ಅಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಟೈಮ್ ಹೋಗ್ತಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಹೆಂಗೋ ಒಂದು ಟೈಮ್ ಪಾಸ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಫೈನಲಿ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ತೀನಿ. ಸೊ ಎಲ್ಲನೂ ಕೂಡ ಬರೆದು ಕಂಪ್ಲೀಟಾಗಿ ಪೇಂಟ್ ಎಲ್ಲ ಮಾಡಿ ಬಾರ್ಡರ್ಸ್ ಎಲ್ಲ ಕೊಟ್ಟು ಎಲ್ಲನೂ ಫಿನಿಶ್ ಮಾಡಿದೆ. ಸೊ ಫಿನಿಶ್ ಎಲ್ಲ ಮಾಡಿದಾದಮೇಲೆ ಇನ್ನೇನು ಅಂತಂದರೆ ಸ್ವಲ್ಪ ನಾನು ಬಾರ್ಡರ್ ಎಲ್ಲ ಕೊಟ್ಬಿಟ್ಟಿದ್ದೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಡಿಸೈನ್ಸ್ ಎಲ್ಲ ಮಾಡ್ಕೊಬೇಕು. ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಯಾವಾಗಲಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ಸೊ ಈ ಥಾಟ್ಸು ನಾನು ಪಾಸಿಟಿವ್ ಥಾಟ್ಸು ಬರೆದಿರೋದು ಏನು ಅನ್ನಿಸ್ತು ನಿಮಗೆ ಅಂತಲೂ ಕೂಡ ತಿಳಿಸಿ, ಓಕೆನಾ. ಸೊ ಫೈನಲ್ ಲುಕ್ ತೋರಿಸ್ತಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟಾಗಿ ಈ ಥರ ಬಂದಿದೆ ನಂದು ಫೈನಲ್ ಲುಕ್. ಇದು ಡ್ರಾಯಿಂಗ್ ಏನು ಬಿಡಿಸಿದ್ದೀನಿ ಅದು. ಸೊ ಹೇಗಿದೆ ಅಂತಲೂ ಕೂಡ ಹೇಳಿ, ಓಕೆನಾ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಈ ಚಿಕ್ಕ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಡೇ ರೋಟೀನ್ ಅಥವಾ ಸಿಂಪಲ್ ಡೇ ರೋಟೀನ್, ಸೊ ಏನಾದರೂ ಆಗಿರ್ಬೋದು. ಸೊ ಕೆಲವೊಂದಿಷ್ಟು ಚೆನ್ನಾಗಿರೋ ಒಂದು ಮೂಮೆಂಟ್ಸ್ಗಳನ್ನ ನಾನು ಟ್ರೈ ಮಾಡ್ತಾ ಇರೋದನ್ನು ಅಥವಾ ನಾನು ಬ್ಯುಸಿಯಾಗಿರೋದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲೇ ಕೂಡ ಎಂಡ್ ಮಾಡ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.